ಬೇಲೂರು ಪಟ್ಟಣದ ಹೊಳೆಬೀದಿ ಹೊಯ್ಸಳ ಶಿಕ್ಷಣ ಸಂಸ್ಥೆ ಬಳಿ ಸರ್ಕಾರಿ ಆಸ್ತಿ ಒತ್ತುವರಿಯಾಗಿದೆ ಎಂದು ಭೂಮಾಪಕರು ಪುರಸಭೆ ಅಧಿಕಾರಿಗಳೊಂದಿಗೆ ಸರ್ವೆ ಕಾರ್ಯ ನಡೆಸಿದರು. ಬೇಲೂರು, ಜುಲೈ 02. ಮಾಜಿ ಶಾಸಕರ ಶಿಕ್ಷಣ ಸಂಸ್ಥೆಯಿಂದ ಭೂ ಒತ್ತುವರಿ ಕ್ಯಾರೆಸ್ ಆರೋಪ. ಬೇಲೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಿ. ಮಲ್ಲೇಶ್ ಅವರ ಮಾಲೀಕತ್ವಕ್ಕೆ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಯಿಂದ ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ ಎಂದು ಕೆಆರ್ಎಸ್ ಪಕ್ಷದ ದೂರನ್ನು ಆಧರಿಸಿದ ಭೂಮಾಪಕರು ಮತ್ತು ಪುರಸಭಾ ಕಂದಾಯ ಅಧಿಕಾರಿಗಳು ಗುರುವಾರ ಸರ್ವೆ ನಡೆಸಿದ್ದು, ಮೇಲ್ನೋಟಕ್ಕೆ ಒತ್ತುವರಿ ಕಂಡುಬಂದಿದೆ ಎನ್ನಲಾಗಿದೆ. ಹೌದು, 1983ರಲ್ಲಿ ಶಾಸಕರಾಗಿ ಸದ್ಯ ಮಾಜಿಯಾಗಿರುವ ಡಿ. ಮಲ್ಲೇಶ್ ಅವರ ಹೆಸರು ಭೂ ಒತ್ತುವರಿಯಲ್ಲಿ ಕೇಳಬಂದಿದೆ. ಡಿ. ಮಲ್ಲೇಶ್ ಅವರ ಮಾಲೀಕತ್ವದ ಹೊಳೆಬೀದಿ ಹೊಯ್ಸಳ ಶಿಕ್ಷಣ ಸಂಸ್ಥೆ ಪುರಸಭೆಯ ಖಾತೆ ನಂ. 1028ರಲ್ಲಿ 61x100 ಅಡಿ ಇದ್ದು, ಶಾಲೆಯ ಬಳಿಯ ಸರ್ವೆ ನಂ. 185ರಲ್ಲಿನ 1.23 ಎಕರೆ ಭೂಸ್ವಾಧೀನಗೊಂಡ ಆಸ್ತಿಯಲ್ಲಿ 20 ಗುಂಟೆ ಒತ್ತುವರಿ ನಡೆಸಿದ್ದಾರೆ. ಅಲ್ಲದೆ ಪುರಸಭಾ ಖಾತೆ ನಂ. 1027ರಲ್ಲಿನ ಪುರಸಭಾ ಆಸ್ತಿ ಕೂಡ ಇದರೊಂದಿಗೆ ಸೇರಿದೆ ಎಂದು ಕೆಆರ್ಎಸ್ ಪಕ್ಷ ತಾಲೂಕು ಅಧ್ಯಕ್ಷ ಆದೇಶ ನೀಡಿದ ದೂರಿನ ಅನ್ವಯ ತಹಸೀಲ್ದಾರ್ ಅಣಿತಿ ಮೇಲೆ ಗಂಗಾಧರ್ ಎಂಬ ಭೂಮಾಪಕರು ಹಾಗೂ ಪುರಸಭಾ ಕಂದಾಯ ಅಧಿಕಾರಿಗಳಾದ ಗೋಪಿ, ಲಕ್ಷ್ಮಣ್ ಸರ್ವೆ ನಡೆಸಿದರು. ಕೆಆರ್ಎಸ್ ಪಕ್ಷದ ಅಧ್ಯಕ್ಷ ಆದೇಶ ಮಾತನಾಡಿ, ಹೊಯ್ಸಳ ಶಿಕ್ಷಣ ಸಂಸ್ಥೆಯಿಂದ ಸರ್ವೆ ನಂ. 185ರಲ್ಲಿನ ಭೂ ಒತ್ತುವರಿ ಮತ್ತು ಪುರಸಭಾ ಖಾತೆ ನಂ. 1027ರಲ್ಲಿ 4000ಕ್ಕೂ ಅಧಿಕ ಅಡಿ ಜಾಗ ಮಾಜಿ ಶಾಸಕ ಡಿ. ಮಲ್ಲೇಶ್ ಅವರ ಮಾಲೀಕತ್ವದ ಶಾಲೆಗೆ ಒತ್ತುವರಿಯಾಗಿರುವ ಬಗ್ಗೆ ಸೂಕ್ತ ದಾಖಲೆಯೊಂದಿಗೆ ತಹಸೀಲ್ದಾರ್ಗೆ ಮನವಿ ನೀಡಿದ ದಿಸೆಯಲ್ಲಿ ಸರ್ವೆ ನಡೆಸಿದ್ದು, ಮೇಲ್ನೋಟಕ್ಕೆ ಒತ್ತುವರಿ ಬಗ್ಗೆ ಅಳತೆಯಲ್ಲಿ ಕಂಡುಬಂದಿದೆ. ಸರ್ವೆ ನಂ. 185ರಲ್ಲಿ 20 ಗುಂಟೆ ಭೂಮಿ ಶಾಲೆಗೆ ಕಾನೂನುಬದ್ಧವಾಗಿ ವಶಪಡಿಸಿಕೊಂಡಿದ್ದರೆ ನಮ್ಮ ಯಾವುದೇ ಅಭ್ಯಂತರವಿಲ್ಲ. ಆದರೆ ಇದೇ 20 ಗುಂಟೆ ಭೂಮಿಯನ್ನು ಶಾಲೆ ಹೆಸರನ್ನು ಹೇಳಿಕೊಂಡು ಕೆಲ ಭೂಗಳ್ಳರು ಲೇಔಟ್ ಮಾಡಲು ಮುಂದಾಗುತ್ತಿರುವ ಮಾಹಿತಿ ಆಧರಿಸಿಯೇ ಸರ್ಕಾರಿ ಆಸ್ತಿ ಒತ್ತುವರಿ ತಡೆಗೆ ಕೆಆರ್ಎಸ್ ಪಕ್ಷ ಮುಂದಾಗಿದೆ. ನೆಹರನಗರ ಸೇರಿದಂತೆ ಕೆಲವು ಭಾಗದಲ್ಲಿ ಸರ್ಕಾರಿ ಆಸ್ತಿ ಒತ್ತುವರಿಯನ್ನು ಹಂತ ಹಂತವಾಗಿ ಹೋರಾಟದ ಮೂಲಕ ತೆರವುಗೊಳಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಮಾದಿಹಳ್ಳಿ ಹೋಬಳಿ ಅಧ್ಯಕ್ಷ ಸೋಮೇಗೌಡ, ಅರೇಹಳ್ಳಿ ದೇವರಾಜ್, ಜಿಲ್ಲಾ ಕಾರ್ಯದರ್ಶಿ ಹರ್ಷವರ್ಧನ್, ಸಹ ಕಾರ್ಯದರ್ಶಿ ರಿಯಾಜ್ ಅಹಮದ್, ಪುರಸಭಾ ಆರೋಗ್ಯ ನಿರೀಕ್ಷಕ ಲೋಹಿತ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು. ನಿಮ್ ದಾಖಲೆ ಏನಾಯ್ತು? ಪಂಪಸ್ ದಾಖಲೆ ತಂದಿಲ್ಲ ಸರ್. ತರಬೇಕಲ್ಲ ಸರ್. ಒಂದು ಇತ್ತಲ್ಲ, ಗೋಲಿನ ಮಾತ್ರ ತಂದಿದ್ದೀನಿ ನಾನು. ಮತ್ತೆ ಅದೊಂದು ದಾಖಲೆ ತಂದು ಯಾವಾಗ ಗುರ್ತು ಮಾಡ್ತೀರಾ? ಗುರ್ತು ಮಾಡ್ಕೊಡ್ತೀನಿ ಸರ್. ಒಂದು 2-3 ದಿವಸ ಗುರ್ತು ಮಾಡ್ಕೊಡ್ತೀನಿ. ಅದು ಗುರ್ತು ಮಾಡ್ತೀರಾ? ಪಂಪಸ್ ಅಂತ ಇಲ್ಲ ಅದನ್ನು ಸರ್. ಈಗ ಗುರ್ತು ಮಾಡಿದ್ರೆ ಸರ್ವೇರ್ ಗುರ್ತು ಮಾಡಿದ್ರೆ ವರದಿ ಕೊಡ್ತಾರೆ, ನಿಮ್ಗೆ ಕೊಟ್ಟಿದ್ದಾರೆ? ನಮ್ಗೆ ಕೊಡ್ತಾರೆ ಸರ್, ವರದಿ ಕೊಡ್ತಾರೆ. ಆದ್ಮೇಲೆ ಏನು ಮಾಡ್ತೀರಾ ಸರ್? ಅದು ನಾವು ನಮ್ಮ ಜಾಗ ಏನಿದೆ ಅಳತೆ ಮಾಡ್ತೀವಿ. ವರದಿ ಏನು ಕೊಡ್ತಾರೋ ಅದ್ರ ಮೇಲೆ ನಮ್ಮದು ಏನಿದೆ ದಾಖಲೆ ಅಳತೆ ಮಾಡ್ತೀವಿ. ನೀವು ಪುರಸಭೆಯಿಂದ ಒಂದು ತಂತಿ ಬೇಲಿ ತಗೊಂಡ್ರೆ ಸಾಕಾಯ್ತು. ಈ ಜಾಗ ನೋಡಿಲ್ಲ ಸರ್, ಗೊತ್ತಿಲ್ಲ ಇವ್ರಿಗೆ ಹೊಸ ಈಗ ನಮ್ಮಲ್ಲಿ ಏನು ರೆಕಾರ್ಡ್ಸ್ ಇದೆ ಸ್ಕೂಲಿಂದ, ನಮ್ಮಲ್ಲಿ ಹಳೇದು ಏನಿದೆ ಅಲ್ಲಿಂದ ಇಲ್ವತ್ತು ನಾವು ಏನು ತೊಗೊಂಡು ನಮ್ಮಲ್ಲಿ ಏನಿದೆ ಕಚೇರಿ ಆಗಲಿಲ್ಲ ಅದಕ್ಕೆ ನಾವು ಸರಿ. ನಿಮ್ಮ ಪುರಸಭೆ ಪ್ರಕಾರ 2001ರಲ್ಲಿ 19.25 36.25 ಮೀಟ್ರಲ್ಲಿ 19.25 36.75 ಮೀಟ್ರ್. ಅದರಲ್ಲಿ RCC ಕಟ್ಟಡ 49x25 ಇದೆ, ಶಾಲಾ ಕಟ್ಟಡ ಅಂತ ಇದೆ ಸರ್. ಡಿ. ಮಲ್ಲೇಶು ಅಧ್ಯಕ್ಷರು ಹೊಯ್ಸಳ ವಿದ್ಯಾರ್ಥಿ ಸಂಘ ಅಂತ. 61 ಅಡಿ ಲೆಂತ್ ಸರ್, 120 ಅಡಿ ಉದ್ದ ಇದೆ. ಅಲ್ಲಿಗೆ 61 x 120 ಬರಾಬರಿ ಮೀಟರ್ ಲೆಕ್ಕದಲ್ಲಿ ಏನಿರಲ್ವಾ? 120 ಆಯ್ತು. ಇಲ್ಲ ಸಾಗಿಲ್ಲ ಸರ್, 90-90ರಲ್ಲಿ ಸೇಮ್ ಅಳತೆ. ಅಂದರೆ ಹೊಸ ಕಟ್ಟಡ ಹಳೆ ಕಟ್ಟಡ ಮಾತ್ರ ಅಷ್ಟು ಕಟ್ಟಡ ಅಷ್ಟು ಬರ್ತಿದೆ ಅಲ್ಲ ರೀ. ಖಂಡಿತವಾಗ್ಲೂ ಹೋರಾಟ ಮಾಡ್ತೀವಿ. ಇದು ಒಂದೇ ವಿಚಾರದಲ್ಲಿ ಅಂತಲ್ಲ, ಬೇಲೂರಿನ ಯಾವುದೇ ಸರ್ಕಾರಿ ಜಮೀನ ಯಾವ್ದಾದ್ರು ಕಬಳಿಸ್ಬೇಕಂತ ಹೊರಟ್ರೆ ನಾವು ಎಲ್ಲ ವಿಚಾರಗಳು ಹೋರಾಟ ಆಗಿದ್ದಾವೆ ಸರ್. ಮುಂದಿನ ದಿನಗಳ ನಿಮಗೆ ತೋರಿಸ್ಕೊಡ್ತೀವಿ. ನೆಹರು ನಗರದಲ್ಲಿ ಒಂದು ಜಾಗದಲ್ಲಿ ಒತ್ತುವರಿಯಾಗಿದೆ, ಅದ್ರ ಡಾಕ್ಯುಮೆಂಟ್ ಕೂಡ ಇದೆ. ನಾವು ಪರಿಪೂರ್ಣವಾಗಿ ಡಾಕ್ಯುಮೆಂಟ್ ಕೊಡದೆ ಮಾತಾಡಬಾರ್ದು. ನಾವು KRS ಪಾರ್ಟಿಯವರೇ ಇರೋದೇ ಹಂಗೆ, ನ್ಯಾಯಯುತವಾಗಿ ಹೋರಾಡಬೇಕು. ನ್ಯಾಯ ಎಲ್ಲಿರುತ್ತೆ, ಆಮೇಲೆ ಸರಿಯಾದ ದಾಖಲಾತಿ ಇದ್ರೆ ಮಾತ್ರ ನಾವು ಹೋರಾಟ ಮಾಡೋದು. ದಾಖಲಾತಿ ಇಲ್ಲದೆ ಇರ್ತಕ್ಕಂಥ ವಿಚಾರಗಳಿಗೆ ನಾವು ಹೋರಾಟ ಕೈ ಹಾಕಕ್ಕಿಲ್ಲ. ನೆಹರು ನಗರದಲ್ಲೂ ಒಂದು ಇದೆ, ಅದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಸರಿಯಾದ ಡಾಕ್ಯುಮೆಂಟ್ ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ಉಳಿಸಿ ಅಂತ ಹೋರಾಟ ಮಾಡ್ತಾ ಬರ್ತಾನೆ ಇದೆ ಕಳೆದ 6 ತಿಂಗಳಿಂದ. ಇದೇ ಒಂದು ಉದ್ದೇಶದಲ್ಲಿ ಬೇಲೂರಿನಲ್ಲಿ ಇಂತಹ ಸುಮಾರು ಜಾಗಗಳು, ಸರ್ಕಾರಿ ಜಾಗಗಳು ಒತ್ತುವರಿಯಾಗಿದ್ದಾವೆ. ಇದನ್ನು ಭೂ ಸ್ವಾಧೀನ ಮಾಡಿಕೊಂಡು ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಉದ್ದೇಶ ನನಗೆ ಕೇಳಿಬಂತು.
ಆ ಕೇಳಿ ಬಂದಿರೋ ವಿಚಾರವಾಗಿ ನಾನು ಇಷ್ಟೆಲ್ಲ ಅಪ್ಲಿಕೇಶನ್ಸ್ಗಳನ್ನ ಹಾಕಿದ್ದೀನಿ. ದಯಮಾಡಿ ನಮಗೆ ಪುರಸಭೆಯವರಿಗೆ ಸರ್ಕಾರಿ ಜಾಗ ಸರ್ಕಾರಕ್ಕೆ ಉಳಿಸ್ಕೊಳ್ಳಿ, ಇಲ್ಲ ಶಾಲೆಯವರೇ ಉಪಯೋಗಿಸ್ಕೊಳ್ಳೋಂಗಿದ್ರೆ ನಮ್ದು ಯಾವುದೇ ತಕರಾರಿಲ್ಲ. ಶಾಲೆ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇಷ್ಟನ್ನು ನಾನು ನನ್ನ ಹೋರಾಟದಲ್ಲಿ ಯಾರು ಹೆಸರುಗಳು ಹೇಳಿ ಅವರು ಹೊಯ್ಸಳ ಪದವಿ ಪೂರ್ವ ಶಾಲೆ ಏನಿದೆ ಆ ಶಾಲೆಯವರು ಉಪಯೋಗಿಸ್ಕೊಳ್ಳೋದ್ರೆ ನಮ್ಗೆ ಯಾವುದೂ ತಕರಾರಿಲ್ಲ. ಅದನ್ನು ಡಿನೋಟಿಫಿಕೇಶನ್ ಮಾಡಿ ಮಾಡ್ತಕ್ಕಂತಹ ಇದು ಕೆಲಸಕ್ಕೆ ಕೈ ಹಾಕಿದ್ದೀರ ನನಗೆ ಇನ್ಫಾರ್ಮೇಷನ್ ಬಂದ ಮೇಲೆ ನಾನು ಇಷ್ಟು ಕೆಲಸ ಮಾಡೀನಿ. ದಯಮಾಡಿ ಇದನ್ನು ಪುರಸಭೆ ಜಾಗ ಪುರಸಭೆಯವರು ಉಳಿಸ್ಕೋಬೇಕು ಅಂತ ಕೇಳ್ಕೊತೀನಿ ನಾನು. ಅದು ಪುರಸಭೆಯವ್ರದ್ದು ಅಂತಲ್ಲ, ಎಲ್ಲೋದ್ರೂ ಇದೆ. ಸರ್ಕಾರಿ ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇರತಕ್ಕಂಥ ಬೇಜವಾಬ್ದಾರಿತನ ತೋರಿಸಿರೋದ್ರಿಂದ ಇದೊಂದು ನಾನು ತೋರಿಸ್ಕೊಟ್ಟಿದ್ದೀನಿ. ಇಂಥವು ಸಾವಿರಾರಿದೆ ಬೇಲೂರು. ಎಲ್ಲಿ ತನಕ ಗುರ್ತು ಮಾಡಿದ್ರು? ಅವ್ರು ಬಿಲ್ಡಿಂಗಿಗೆ ಮಾಡಿದ್ರು? ಅಲ್ಲ, ಬಿಲ್ಡಿಂಗಿಂದ ಹಾಕಿದ್ರು. ಸರ್ವೆ ನಂಬರ್ ಬಾರ್ಡರ್ ಇಲ್ಲಿ ಬರ್ತದೆ 184 185. ಅವ್ರ ಬಿಲ್ಡಿಂಗ್ ಪಕ್ಕದ ತನಕೆಲ್ಲ ಬರ್ತೀವಿ. ಅದು ಅಡ್ಡ ಹಿಂಗೆ ಬರುತ್ತೆ 184 185 ಇದೆಯಲ್ಲ, ಅದ್ರಾಗೆ ಬಿಲ್ಡಿಂಗ್ ಇರೋದು ಗ್ರಾಮ ಠಾಣೆ. ಎರಡು ಬಿಲ್ಡಿಂಗ್ ಇರೋದು ಗ್ರಾಮ ಠಾಣೆ. ಅಲ್ಲ ನೀವು ಸರ್ವೆ ಈಗ ಅಡ್ಡ ಬಂದಲ್ಲ ಬಾರ್ಡ್ರನ್ನ ಹಿಂದೆ ಬಂದವಲ್ಲ, ಈಗ ಸರ್ವೆ ನಂಬರ್ ಬಾರ್ಡರ್ ಬರುತ್ತೆ ಅಲ್ಲಿ 186 ಹಿಂದೆ ಮೂಲೆ ಇದೆ. ಮೂಲೆ ಬೇಕಾದ್ರೆ ಜಂಕ್ಷನ್ ತೋರಿಸ್ತೇನೆ. 186 ಆ ಕಡೆಗೆ ಇಡುವಳಿ, ಅಲ್ಲಿಂದ ಆಚೆಗೆ 186 ಆಚೆಗೆ ಹಳ್ಳದಿಂದ ಆಚೆಗೆ ಅದೇ 186 ಬಾರ್ಡ್ರು. ಇದು 185, ಹಿಂದಿನ 184, ಹತ್ತಾಗ 186 ಉತ್ತರ ಕಡೆಗೆ ಗ್ರಾಮ ಠಾಣೆ. ಸುಮ್ಮನೆ ಮನೆ ತಹಶೀಲ್ದಾರರು ಪುರಸಭೆ ಸರಿ ನಂಬರ್ 184 185 ಗಡಿ ಗುರುತು ಮಾಡಿಕೊಡಿ ಅಂತ ಅರ್ಜಿ ಕೊಡಿದ್ವಿ. ಅದರಂತೆ ಸರಿ ನಂಬರ್ 184 185 ಗಡಿ ಗುರುತು ಮಾಡಿಕೊಡಿದ್ವಿ. ಅದೇ ಭೂಸ್ವಾಧೀನ ಪ್ರಾಣಿ ಪ್ರಕಾರ 184 185 2 ಸರಿ ನಂಬರ್. ಆಧಾರದ ಮೇಲೆ 2 ಸರಿ ನಂಬರ ಪೂರ್ವದಿಂದ ಹಳ್ಳ ಬರ್ತದೆ, ಮತ್ತು ಇದಕ್ಕೆ ಉತ್ತರಕ್ಕೆ ರಸ್ತೆ ಬರ್ತದೆ, ಪಶ್ಚಿಮಕ್ಕೆ ಸರಿ ನಂಬರ್ ಗ್ರಾಮ ಠಾಣೆ ಬರ್ತದೆ, ಆಯಿತಾ. ದಕ್ಷಿಣಕ್ಕೆ ಹೊಳೆ ಬರ್ತದೆ, ಸಣ್ಣ ಹೊಳೆ. ಆ ಮೂರು ಈ ಕಡೆ ಒಂದು ಹಳ್ಳ ಇದೆ, ಆ ಕಡೆ ಒಂದು ಹಳ್ಳ ಇದೆ. ಹಳ್ಳಕ್ಕೆ ಬೇಕಂದ್ರೆ 3 ಸರ್ವೆ ನಂಬರ್